ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಹುರಿದುಂಬಿಸಬೇಕು. ಸೈಡ್ ಆಗ್ರಿ ಅವ್ವ, ಅದ್ರೊಳಗೆ ಬಂದು ಸೇರ್ತಾರ ಅಷ್ಟು. ಸ್ವಲ್ಪ ಹಿಂಗಿಂಗು ಮೂವ್ ಮಾಡ್ಕೊ ಅವು ಅಂದ್ರೆ ಸ್ಟೆಪ್ಸ್ ಇರ್ತದೆ. ನಡು ನಾವ ಕಿತ್ತೂರಾಣಿ ಚೆನ್ನಮ್ಮನ ಡೈಲಾಗ್. ನನ್ನ ಹೆಸರು ಜ್ಯೋತಿ ಸಿದ್ದಪ್ಪ ತಳವಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಿತ್ತೂರಾಣಿ ಚೆನ್ನಮ್ಮ. ಕಪ್ಪ ಬೇಕೆ ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಅಣ್ಣ ತಮ್ಮಂದಿರೇ ಅಕ್ಕ ತಮ್ಮಂದಿರೇ ನಮ್ಮ ಬಂಧು ಬಳಗರೆ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಉತ್ತಿದ್ದೀರಾ ಬಿತ್ತಿದ್ದೀರಾ ಹೊರೆ ಹೊತ್ತಿದ್ದೀರಾ ನೀರು ಹಾಯಿಸಿದ್ದೀರಾ ದಣಿದವರಿಗೆ ಅಂಬಲಿ ಕಾಸಿ ಕೊಟ್ಟಿದ್ದೀರಾ, ನಿಮಗೇಕೆ ಕೊಡಬೇಕು ಕಪ್ಪ, ಎಲೆ ಕೆಂಪು ಮೋತಿಯ ಕೋತಿಗಳೇ ದೇಶ ಬಿಟ್ಟು ತೊಲಗಿ ತೊಲಗಿ. ಜೈ ಹಿಂದ್ ಜೈ ಭಾರತ್. ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಜಯವಾಗಲಿ. ಇದೀಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ
ನನ್ನ ಹೆಸರು ಜ್ಯೋತಿ ಲಕ್ಷ್ಮಣ್ ಓಲೇಕರ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಇದು ಕರ್ಮ ಭೂಮಿ, ಇದು ಪುಣ್ಯ ಭೂಮಿ. ಈ ಝಾನ್ಸಿ ರಾಣಿ ಎಂದಿಗೂ ಈ ದೇಶವನ್ನು ಬಿಟ್ಟು ಕೊಡುವುದಿಲ್ಲ. ಎಲೆ ಪರಂಗಿಗಳೇ, ಈ ದೇಶವನ್ನು ಬಿಟ್ಟು ತೊಲಗಿ. ಹರ ಹರ ಮಹಾದೇವ. 12ನೇ ಶತಮಾನದ ವಚನಕಾರ್ತಿ ಅಕ್ಕ ಮಹಾದೇವಿರವರು. ರಕ್ಷಿತಾ ತಳವಾರ್. ನನ್ನ ಹೆಸರು ರಕ್ಷಿತಾ ತಳವಾರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವೇಷಭೂಷ ಅಕ್ಕ ಮಹಾದೇವಿ. ನಮಗೆ ನಮ್ಮ ಲಿಂಗದ ಚಿಂತೆ, ನಮಗೆ ನಮ್ಮ ಭಕ್ತರ ಚಿಂತೆ, ನಮಗೆ ನಮ್ಮ ಚನ್ನ ಮಲ್ಲಿಕಾರ್ಜುನಯ ಚಿಂತೆಯಲ್ಲಿ ಲೋಕದ ಮಾತು ನಮಗೆ ತಕ್ಕನ್ನ. ಧನ್ಯವಾದಗಳು. ಮುಂದಿನ ಒಂದು ಭಾರತ ಮಾತೆ. ಸಾವಿತ್ರಿಬಾಯಿ ಪುಲೆರವರು. ವರ್ಷಿಣಿ ಹಡಪದ್. ಸಾವಿತ್ರಿಬಾಯಿ ಪುಲೆ. ಮಾತ್ರ ಇಲ್ಲಂದ. ನನ್ನ ಹೆಸರು ವರ್ಷಿಣಿ ಹಡಪದ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಸಾವಿತ್ರಿಬಾಯಿ ಪುಲೆ. ಮುಂದಿನ ಪಾತ್ರಧಾರಿ ಭಾರತ ಮಾತೆ ಸೃಷ್ಟಿ ಹರಿಜನ್. ನನ್ನ ಹೆಸರು ಸೃಷ್ಟಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವೇಷಭೂಷಣ ಭಾರತ ಮಾತೆ. ಮುಂದಿನ ಪಾತ್ರಧಾರಿ ಕರ್ನಾಟಕ ಮಾತೆ. ನನ್ನ ಹೆಸರು ಸೈನಾಥ್ ಕರೋಶಿ. ನಾನು 10th ಕ್ಲಾಸ್. ನನ್ನ ವೇಷಭೂಷಣೆ ಕರ್ನಾಟಕ ಮಾತೆ. ಧನ್ಯವಾದಗಳು ಕರ್ನಾಟಕ ಮಾತೆಯರಿಗೆ. ಹಾ, ಸೊಕಸ್ ಎಲ್ಲರೂ ಆಯ್ತಾ? ಹಾ, ಎಲ್ಲರೂ ಒಂದು ಲೈನ್ ಮಾಡಿ ನಿಂತ್ಕೊಂಡು ನಿಮ್ಗೊಂದು ಫೋಟೋ ತೆಗಿತಾ ಅಲ್ಲಿ ನಾನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಪ್ರಿಯಾ ಕಾಂಬಳೆ ಪ್ರಥಮ ಸ್ಥಾನ. ಇವಳು ಸುಮಾರು 70 ವಚನಗಳನ್ನು ಕಂಠಪಾಠ ಮಾಡಿ ಒಪ್ಪಿಸಿದ್ದಾಳೆ. ಆದ್ದರಿಂದ ಪ್ರೌಢಶಾಲೆಯ ದೇವರಮಣಿ ಗುರುಗಳು ಈ ಮಗುವಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಿಯಾ ಕಾಂಬಳೆ. ಇಂಗ್ಲಿಷ್ ಅಪೋಸಿಟ್ ವರ್ಡ್ಸ್ ಕಾಂಪಿಟೇಷನ್ದಲ್ಲಿ ಸುಮಾರು 210 ಅಪೋಸಿಟ್ ವರ್ಷವನ್ನು ಕಂಠಪಾಠ ಮಾಡಿ ಪ್ರಥಮ ಸ್ಥಾನ ಗಳಿಸಿದ ತಲ್ವಿಯಾ ಕರೋಶಿ ಅವರಿಗೆ ಗುರುಗಳು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ಕೋರಶೆಟ್ಟಿ ಗುರುಮಾತೆಯವರು ತಂದುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗುರುವೃಂದ ಪರವಾಗಿ, ಸಮಸ್ತ ಗುರು ಹಿರಿಯರ ಪರವಾಗಿ ಅನಂತ ಧನ್ಯವಾದಗಳು. ಅತ್ಯುತ್ತಮ ಒಂದು ನೆನಪಿನ ಶಕ್ತಿಯನ್ನು ಹೊಂದಿರುವಂಥ ಈರ್ವರು ಕುಮಾರಿಯರಿಗೆ ಹಾಗೂ ಅವರಿಗೆ ಕೊಡುಗೆಯನ್ನು ನೀಡಿರುವಂಥ ಗುರುಮಾತೆಯರಿಗೆ ಹಾಗೂ ನಿರೂಪಣೆ ಮಾಡಿರುವಂಥ ಜುಮ್ನಾಳ್ ಮೇಡಮ್ ರವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಪ್ರೌಢಶಾಲೆಯ ಮಕ್ಕಳಿಂದ ಲೇಜಿಂಗ್ ಡ್ಯಾನ್ಸ್ ನೃತ್ಯ ಬರಲಿದೆ. ಈಗ ಛದ್ಮವೇಷದಲ್ಲಿರುವಂತಹ ಎಲ್ಲ ಮಕ್ಕಳು ದಯವಿಟ್ಟು ತಮ್ಮ ಒಂದು ಛದ್ಮವೇಷದ ಡೈಲಾಗ್ಸ್ ಅನ್ನ ಪ್ರಸ್ತುತಪಡಿಸಬೇಕೆಂದು ಅವರಲ್ಲಿ ವಿನಂತಿಸ್ತಾ ವೇದಿಕೆಗೆ ಆಹ್ವಾನಿಸ್ತೇನೆ. ಮೊದಲಿಗೆ ಬರ್ತಾ ಇದ್ದಾರೆ ವನಕೆ ಓಧವ. ವನಕೆ ಓಬವ. ತದನಂತರ ನೆಕ್ಸ್ಟ್ ಭಗತ್ ಸಿಂಗ್ ಸರ್. ಹಾ, ನನ್ನ ಹೆಸರು ರಜನಿ. ನಾನು ಹಾಕಿರುವ ವೇಷ ಒನಕೆ ಓಬವ್ವ. ಜೋರ್ ಹೇಳಿ. ಅರೆ, ಇದೇನಿದು ಶಬ್ದ? ಓ, ಹೈದರಾಲಿಯ ಸೈನಿಕರು ನಮ್ಮ ಕೋಟೆಯನ್ನು ಮುತ್ತಿಗೆ ಹಾಕಿದ್ದಾರೆ. ಒನಕೆಯಿಂದ ಒಡೆದು ದುರ್ಗಕ್ಕೆ ಧನ್ಯವಾದಗಳು ವನಕೆ ಓಬವ್ರವರಿಗೆ. ಶ್ರವಣ್ ಕುಮಾರ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ನನ್ನ ಹೆಸರು ಶ್ರವಣ್ ಕುಮಾರ್. ನಾನು 8ನೇ ತರಗತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಪಾತ್ರವನ್ನು ವಹಿಸಿದ್ದೇನೆ. ಜೈ ಜವಾನ್ ಜೈ ಕಿಸಾನ್ ಎಂದು ಅವರ ಘೋಷಣೆಯಾಗಿದೆ. ಈ ದೇಶದ 2ನೇ ಪ್ರಧಾನಿಯಾಗಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ.
ತಾವೆಲ್ಲ ರೆಡಿ ಆಗೋದಕ್ಕಿಂತ ಮುಂಚೆ ಲಕ್ಷ್ಮೀ ಜಮಾದಾರ್ ಇವರಿಂದ ಆಂಗ್ಲ ಭಾಷೆ ಕೊಪ್ಪದವರು, ಪೂಜಾರಿರವರು, ಪರಶಿರವರು, ಹಾಗೆ ನಮ್ಮ ಎಸ್ಎಂಸಿ ಸದಸ್ಯರಾಗಿರುವಂತಹ ಸುರೇಶ್ ಪೂಜಾರಿರವರು, ರಾಜು ಗಂಗಶೆಟ್ಟಿರವರು, ಮುರುಳಿರವರು, ಪ್ರಥಮವಾಗಿ ಸ್ವಾತಂತ್ರ್ಯವೇ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿರುವಂತಹ ಆಜಾದ್ ಚಂದ್ರಶೇಖರರನ್ನು ವೀರ ಸೇನಾನಿ ಎಂದೇ ಗುರುತಿಸಲ್ಪಟ್ಟಿರುವಂತಹ ಭಗತ್ ಸಿಂಗ್ರನ್ನು ಶಾಂತಿಯೇ ಸರ್ವೋತ್ತಮ ಎನ್ನುವಂತಹ ಶಾಂತಿಯ ಸಂದೇಶವನ್ನು ಸಾರಿರುವಂತಹ ಹೊಟ್ಟೆಯನ್ನ ತನ್ನಗೆ ಇರಿಸಿ ನಗುವಿನ ಮನೆಯನ್ನ ಬಿರಿಸಿರುವಂತಹ ನನ್ನ ಅಡುಗೆಯ ಮಾತೆಯರಾಗಿರುವಂತಹ ಬಿಸ್ಮಿಲ್ಲಾ ಜಹಾಗೀರ್ದಾರ್ ಮತ್ತು ಪರ್ವೀನ್ ಜಮಾದಾರ್ ಅವರು ಕೂಡ ಈ ಪ್ರತ್ಯಕ್ಷವಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ಈ ಶಾಲೆಯ 100ಕ್ಕೆ 100 ಫಲಿತಾಂಶವನ್ನು ಪಡೆಯಲಿಕ್ಕೆ ಭಾಜನರಾಗಿರುವಂತಹ ತಾವು ಕೂಡ ಈ ಸನ್ಮಾನಕ್ಕೆ ಆಹ್ವಾನರಾಗಿದ್ದೀರಿ. ತಾವು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆಯ ಮೇಲಿರುವಂತಹ ಎಲ್ಲಾ ಗಣ್ಯಮಾನ್ಯರು ಕೂಡ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಅಡುಗೆ ಮಾಡೋದ ಮಾತೇ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।